ಎಲ್ಲ ವೀಕ್ಷಕರಿಗೂ ರಾಯರ ಭಕ್ತ ಚಾನಲ್ಗೆ ಸ್ವಾಗತ. ರಾಯರ ದರ್ಶನ ಸಂಕಲ್ಪದೊಂದಿಗೆ ರಾಯರ ಮಹಾತ್ಮೆ ಪವಾಡವನ್ನ ಹೇಳುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸುತ್ತಾ ಬೃಂದಾವನದ ಮಹಾತ್ಮೆಯನ್ನ ತಿಳಿಸ್ತೇನೆ ಬನ್ನಿ. ಭುವನೇಂದ್ರ ಕಾಲದಲ್ಲಿ ಲಚ್ಚಮರಿ ಎಂಬ ಗ್ರಾಮದಲ್ಲಿ ಬೆನಕಪ್ಪನೆಂಬ ಒಬ್ಬನು ಕರಣೀಕನಾಗಿದ್ದನು. ಅವನಿಗೆ ಗುರುರಾಯರಲ್ಲಿ ಭಕ್ತಿ ಇತ್ತು. ಅವನು ಅನೇಕ ಮಹಿಮೆಗಳನ್ನ ಹಿಂದೆ ಕೇಳಿದ್ದನು, ಆದರೆ ಮಂತ್ರಾಲಯಕ್ಕೆ ಬಂದಿರಲಿಲ್ಲ. ಈ ಸಲ ಆತನ ಮಂತ್ರಾಲಯಕ್ಕೆ ಬಂದೇ ಬಿಡ್ತಾನೆ. ಬಂದವನೇ ಬೃಂದಾವನದ ಬಳಿ ನಿಲ್ಲಲು ಅವನ ಪೂರ್ವ ಪುಣ್ಯದಿಂದ ಬೃಂದಾವನದಲ್ಲಿ ಅವನಿಗೆ ಗುರು ರಾಘವೇಂದ್ರರ ಪ್ರತ್ಯಕ್ಷ ದರ್ಶನವಾಗುತ್ತೆ. ಗುರು ರಾಯರು ಅವನಿಗೆ ಕನ್ನಡದಲ್ಲಿಯೇ ಮಾತನಾಡಿಸಿ ಅವನ ಕ್ಷೇಮವನ್ನ ಸಮಾಚಾರವನ್ನ ವಿಚಾರಿಸಿದಾಗ ಅವನು ಅದಕ್ಕೆಲ್ಲ ಉತ್ತರವನ್ನ ಕೊಡ್ತಾನೆ. ಸಂಜೆವರೆಗೂ ಆತನು ಅಲ್ಲಿಯೇ ಇದ್ದು ಗುರು ರಾಯರು ಕೊಟ್ಟಿರುವ ದರ್ಶನದಿಂದ ಸಂತೋಷವನ್ನ ಪಡ್ತಾನೆ. ಅನಂತರ ಆತ ಪ್ರತಿ ವಾರವೂ ಮಂತ್ರಾಲಯಕ್ಕೆ ಬಂದು ಗುರುರಾಯರ ದರ್ಶನವನ್ನ ಮಾಡಿಕೊಂಡು ಅವರೊಂದಿಗೆ ಮಾತನಾಡಿ ಅವರು ಆಶೀರ್ವಾದ ಮಾಡಿ ಕಳಿಸಿದ ನಂತರವೇ ಮನೆಗೆ ಹೋಗುತ್ತಿರುತ್ತಾನೆ. ರಾಯರು ಬೆನಕಪ್ಪನಿಗೆ ದರ್ಶನ ಕೊಡ್ತಾರೆ, ಮಾತನಾಡಿಸುತ್ತಾರೆ ಎಂಬ ಈ ಸುದ್ದಿಯು ಊರಿನವರಿಗೆಲ್ಲರಿಗೂ ತಿಳಿಯುತ್ತೆ. ಅಲ್ಲಿ ಬಂದವರೆಲ್ಲರೂ ಅವನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವನ ಮುಖಾಂತರ ಅವನಿಂದ ಗುರುರಾಜರಿಗೆ ತಿಳಿಸಿ ಅವರಿಂದ ಉತ್ತರ ರೂಪದ ಆಶೀರ್ವಾದವನ್ನ ಪಡೆತಿರ್ತಾರೆ. ಒಮ್ಮೆ ವೆಂಕಪ್ಪನೆಂಬ ಒಬ್ಬ ಬ್ರಾಹ್ಮಣನು ಸ್ವಾಮಿಗಳು ತನಗೆ ದರ್ಶನ ಕೊಡಬೇಕೆಂದು ತನ್ನ ಇಚ್ಛೆಯನ್ನು ಬೆನಕಪ್ಪನಲ್ಲಿ ಹೇಳಿಕೊಳ್ಳಲು ಬೆನಕಪ್ಪನು ಈ ಸಂಗತಿಯನ್ನು ಗುರುರಾಯರಲ್ಲಿ ಹೇಳಿದಾಗ ಅದಕ್ಕೆ ರಾಯರು ಈ ಜನ್ಮದಲ್ಲಿ ವೆಂಕಪ್ಪನಿಗೆ ದರ್ಶನ ಯೋಗವಿಲ್ಲವೆಂದು ಸ್ವಪ್ನದಲ್ಲಿ ಬಂದು ದರ್ಶನ ಕೊಡುವೆನೆಂದು ತಿಳಿಸಿ ಸ್ವಪ್ನದಲ್ಲಿ ಅದೇ ರೀತಿ ತೋರಿಸಿಕೊಂಡರು. ಇನ್ನೊಮ್ಮೆ ಸ್ವತಃ ಭುವನೇಂದ್ರರೇ ಬೆನಕಪ್ಪನನ್ನು ತಮಗೆ ಗುರುಗಳ ದರ್ಶನ ಮಾಡಿಸಬೇಕೆಂದು ಪ್ರಾರ್ಥಿಸಲು ಆಗಲಿ ಎಂದು ಒಪ್ಪಿ ಬೆನಕನು ಭುವನೇಂದ್ರರೊಂದಿಗೆ ಗುರುಮಂದಿರದ ಬಳಿ ಕುಳಿತಿದ್ದನು. ಕೆಲ ಸಮಯದ ಕಳೆದ ನಂತರ ಬೃಂದಾವನ ಕಡೆಯಿಂದ ಪಾದುಕೆಗಳನ್ನು ಮೆಟ್ಟಿದ ಶಬ್ದವು ಕೇಳಿಬಂತು. ಕೂಡಲೇ ನಿದ್ರೆ ಬಂತಂತಾಗಿ ಭುವನೇಂದ್ರರು ಕಣ್ಣಿ ಮುಚ್ಚಿಕೊಂಡು ನಿದ್ರಿಸಿದರು. ಗುರುರಾಜರು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದರೂ ಭುವನೇಂದ್ರರಿಗೆ ಎಚ್ಚರಿಕೆ ಆಗದಿದ್ದರಿಂದ ಬೆನಕನನ್ನು ಕೂಗಿ ಎಬ್ಬಿಸಿದರು. ಅಷ್ಟು ಹೊತ್ತಿಗೆ ಗುರುರಾಜರು ಬೃಂದಾವನವನ್ನು ಹೊಕ್ಕರು. ಭುವನೇಂದ್ರರಿಗೆ ಆಗ ರಾಯರ ಬೆನ್ನು ಭಾಗದ ದರ್ಶನ ಮಾತ್ರವಾಗುತ್ತೆ. ಈ ರೀತಿ ಬೆನಕಪ್ಪನ ಬಗ್ಗೆ ಎಲ್ಲರಿಗೂ ಪೂಜ್ಯ ಭಾವನೆಯು ಬರತೊಡಗುತ್ತೆ. ಒಂದು ದಿವಸ ಸೇವೆಗಾಗಿ ಬಂದಿದ್ದ ಗೃಹಸ್ಥನೊಬ್ಬನು ಬೆನಕನನ್ನು ಬಹು ನಮ್ರತೆಯಿಂದ ಬೇಡಿಕೊಂಡು ಬಲಾತ್ಕಾರ ಮಾಡಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿ ತಾಂಬೂಲ ದಕ್ಷಿಣೆ ನೀಡಿ ಸತ್ಕರಿಸಿದನು. ಬೆನಕಪ್ಪನು ಅದನ್ನು ಉಪಾಯವಿಲ್ಲದೆ ತೆಗೆದುಕೊಂಡನು. ಆ ದಿನವೇ ಆತನಿಗೆ ಗುರುರಾಜರ ದರ್ಶನವಾಗಲಿಲ್ಲ. ಆತ ಬಹುವಾಗಿ ನೊಂದು ಕಣ್ಣೀರು ಹಾಕಲು ಆ ದಿನ ರಾತ್ರಿ ರಾಯರು ಆತನ ಸ್ವಪ್ನದಲ್ಲಿ ತೋರಿಕೊಂಡು ಹಣವನ್ನು ಮುಟ್ಟಬೇಡವೆಂದು ಹೇಳಿದ್ದನಲ್ಲವೇ, ನೀನು ಅದನ್ನು ತೆಗೆದುಕೊಂಡಿದ್ದರಿಂದ ನನ್ನ ದರ್ಶನವನ್ನು ಪಡೆಯುವುದು ಭಾಗ್ಯ ಋಣ ಹರಿಯಿತು. ದುಃಖಿಸಬೇಡ, ಇನ್ನು ಮುಂದೆ ನಿನಗೆ ಬೇಕಾದ ವೇಳೆಯಲ್ಲಿ ಸ್ವಪ್ನದಲ್ಲಿ ದರ್ಶನ ಕೊಡುತ್ತೇನೆ ಎಂಬುದಾಗಿ ಹೇಳಿ ಅಂತರ್ನಾದರಾದರು. ಈ ರೀತಿ ರಾಯರ ದರ್ಶನವನ್ನು ಪಡೆಯಬೇಕಾದರೆ ಪೂರ್ವ ಪುಣ್ಯ ಬೇಕಾಗುತ್ತದೆ. ಅದರಿಂದಲೇ ನಾವು ಅವರ ಚಿಂತನೆ ಭಜನೆ ಮಾಡಿ ಅವರ ಕರುಣೆಗೆ ಮೊದಲು ಪಾತ್ರರಾಗುವಂತಹ ಭಕ್ತಿ ಮಾಡಬೇಕು. ಬೆನಕಪ್ಪನಿಗೆ ದರ್ಶನ ಕೊಟ್ಟಂತೆ ರಾಯರು ನಮಗೂ ದರ್ಶನವನ್ನು ಕೊಡಬಲ್ಲರು. ಆದರೆ ಅಂತಹ ಪುಣ್ಯ
ವಿಶೇಷವಿಲ್ಲದ್ದರಿಂದ ನಮಗೆ ಅವರ ದರ್ಶನವೂ ಆಗುತ್ತಿಲ್ಲ. ನಾವು ಅವರಿಗೆ ಶರಣಾಗಿ ಸೇವೆ ಮಾಡಿದರೆ ಒಂದಲ್ಲ ಒಂದು ದಿವಸ ಖಂಡಿತ ದರ್ಶನವನ್ನು ಕೊಟ್ಟೇ ಕೊಡ್ತಾರೆ. ರಾಘವೇಂದ್ರ